ಅಪ್ಪ ನಿನ್ನೆ ಎಲ್ಲ ಇಲ್ಲೇ ಇದ್ರು. ನಾನೇ ಮನೆಗೆ ಹೋಗೋದಕ್ಕೆ ಹೇಳ್ದೆ, ಇನ್ನೇನು ಬಂದ್ಬಿಡ್ತಾರೆ. ಅಕ್ಕ, ನನ್ನ ಅಪ್ಪಂಗೆ ಹೇಗೆ ಮುಖ ತೋರಿಸ್ಲಿ? ತಪ್ಪು ಮಾಡಿದವ್ರಿಗೆ ಈ ನಾಚಿಕೆ ಅವಮಾನ ಇರಬೇಕು ಉಷಾ, ನಿನಗಲ್ಲ. ಅಷ್ಟಕ್ಕೂ ಮುನ್ಸ್ವಾಮಿ ಸರು ಎಲ್ಲರ ಹಾಗಲ್ಲ, ಅವ್ರು ಅರ್ಥ ಮಾಡ್ಕೋತಾರೆ. ನೀನೀಗ ರೆಸ್ಟ್ ಮಾಡು, ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಅಪ್ಪ ಆಮೇಲೆ ಬರ್ತಾರೆ, ಸರಿನಾ? ಅಕ್ಕ, ಏನು? ಥ್ಯಾಂಕ್ ಯು. ನೋಡು, ನೀನು ನನ್ನ ಪುಟ್ಟ ತಂಗಿ. ನೀನು ಆರಾಮಾಗಿ ಬೇಗ ಮನೆಗೆ ಬರಬೇಕೋ ಬೇಡವೋ? ಹಾಗಿದ್ರೆ ನೀನು ಚೆನ್ನಾಗಿ ರೆಸ್ಟ್ ಮಾಡಿ ಬೇಗ ಹುಷಾರಾಗು, ಸರಿನಾ? ತಿಂಡಿ ಊಟ ಎಲ್ಲ ರೂಮ್ಗೆ ಬರುತ್ತೆ. ಏನಾದರೂ ಬೇಕಿದ್ರೆ ಸಿಸ್ಟರ್ನ ಕೇಳು, ನಾನು ಆಚೆನೇ ಇರ್ತೀನಿ. ಸಿಸ್ಟರ್, ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಕೇಳಿದ್ರು ಕೊಡಿ, ನಾನಿಲ್ಲೇ ಹೊರಗಿರ್ತೀನಿ. ಓಕೆ ಮೇಡಮ್. ಮಗಳೇ, ಅಪ್ಪ ಹೇಗಿದೀಯಮ್ಮ? ನೋಡಪ್ಪ, ಹೀಗಿದ್ದೀನಿ. ಸಾಯಕ್ಕೂ ಆಗದೆ, ಬದುಕೋದಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಯಾಕೆ ಮಗಳೇ ಹಾಗಂತೀಯ? ನಾನಿಲ್ವಾ ನಿನ್ ಜೊತೆ? ಇಲ್ಲಪ್ಪ, ಮೊದ್ಲಾದ್ರೆ ಹಾಗಾಯ್ತು ಹೀಗಾಯ್ತು ಅಂತ ಎಲ್ಲ ಹೇಳ್ತಿದ್ದೆ. ಆದ್ರೆ ಈಗ ಹೇಗೆ ಹೇಳಿ ನನ್ಗೇನಾಯ್ತು ಅಂತ? ಆದ್ರೆ ನೋಡು, ನನ್ನ ಜೀವನದಲ್ಲಿ ಎಂತ ಘಟನೆ ನಡೆದೋಯ್ತು ಅಂತ. ಇನ್ನು ನಾನು ಹೇಗ್ ತಲೆ ಎತ್ಕೊಂಡು ಓಡಾಡ್ಲಿ? ಇಂಥ ಸ್ಥಿತಿ ಯಾರಿಗೂ ಬರ್ಬಾರ್ದು ಅಪ್ಪ. ಯಾಕಾದ್ರೂ ಬದುಕಿದೀನಿ ಅಂತ ಅನಿಸ್ತಾ ಇದೆ. ಅಯ್ಯೋ, ಬೇಡ ಹಾಗನ್ಬೇಡ ಮಗಳೇ. ನಡಿಬಾರದು ನಡೆದೋಗಿದೆ, ಅದಕ್ಕೆ ನೀನು ಹೊಣೆ ಅಲ್ಲ. ಸಮಾಜ ಏನ್ ಬೇಕಾದ್ರೂ ಮಾತಾಡುತ್ತೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕಾಗುತ್ತಾ ಮಗು? ಎಲ್ಲದಕ್ಕಿಂತ ಬದುಕು ತುಂಬಾ ದೊಡ್ಡದು. ಅಷ್ಟಕ್ಕೂ ಸತ್ಯ ಮೇಡಮ್ಮು ಈ ಸುದ್ದಿ ಎಲ್ಲೂ ಹೊರಗಡೆ ಹೋಗದೆ ಇರೋವಾಗ ನೋಡ್ಕೊಂಡಿದ್ದಾರೆ. ನೀನು ಗಾಬರಿ ಆಗ್ಬೇಡ ಮಗು, ಏನು ಆಗೋದಿಲ್ಲ. ನಿಜನ ಅಪ್ಪ? ಹೌದಮ್ಮ, ಅವರು ನಿನ್ನ ತಂಗಿ ಅಂತ ಬರೀ ಬಾಯಿ ಮಾತಿಗೆ ಹೇಳಿಲ್ಲ, ನಿಜವಾಗ್ಲೂ ಅಕ್ಕನ ಹಾಗೇನೆ ನಡ್ಕೊಳ್ತಾ ಇದ್ದಾರೆ. ಅವ್ರ ಋಣ ನಮ್ಮ ಮೇಲಿದೆಯಮ್ಮ. ಅಕ್ಕ, ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ. ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಿ? ಥ್ಯಾಂಕ್ಸ್ ಹೇಳುವಂತೆ. ನಿನ್ನ ಜೊತೆ ಯಾರೋ ಕೆಟ್ಟದಾಗಿ ನಡ್ಕೊಂಡ ಅಂತ ಹೇಳಿದ್ಯಲ್ಲ, ಅವನಿಗೆ ಶಿಕ್ಷೆ ಆಗಬೇಕು. ಅದು ಬಿಟ್ಟು ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದಕ್ಕೆ ಹೋಗಿದ್ಯಲ್ಲ. ಅಕ್ಕ, ನೀವು ಯಾವ ವಿಷಯ ಹೇಳ್ತಾ ಇದ್ದೀರಾ? ಅದೇ, ನೀನು 2ನೇ ಫ್ಲೋರಿಂದ ಕೆಳಗೆ ಹಾರದಿಯಲ್ಲ, ಪ್ರಾಣ ಕಳ್ಕೊಳ್ಳೋದಕ್ಕೆ. ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ ಗೊತ್ತಾ ಉಷಾ ನೀನು? ನಿನ್ನೆ ಜೀವ ಅಂದ್ಕೊಂಡಿರೋ ನಿನ್ ತಂದೆ ಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ ನೀನು?
ಬದುಕ್ ತೋರಿಸ್ಬೇಕು. ಸಾಯೋದ್ರಲ್ಲಿ ಏನಿದೆ ಮಹಾ? ಇನ್ನು ಒಂದ್ಸತಿ ಇಂಥ ತಪ್ಪು ಮಾಡೋ ಯೋಚನೆ ಕೂಡ ಮಾಡಬಾರ್ದು, ಸರಿನಾ? ಅಕ್ಕ, ನನ್ನಿಂದ ತಪ್ಪಾಯ್ತು. ನಾನು ಹಾಗೆ ಮಾಡಬಾರ್ದಿತ್ತು. ಅದನ್ನ ನನ್ನ ಹತ್ರ ಅಲ್ಲ, ನಿನ್ನ ಅಪ್ಪನ ಹತ್ರ ಹೇಳು. ಸಾರಿ ಅಪ್ಪ, ಇನ್ಮೇಲೆ ನಾನು ಹೀಗೆ ಮಾಡಲ್ಲ. ಅಕ್ಕ, ನಿಮಗೂ ತುಂಬಾ ಥ್ಯಾಂಕ್ಸ್. ನೀವು ನಮಗೋಸ್ಕರ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ. ನಿಜವಾಗ್ಲೂ ನೀನು ನನಗೆ ಥ್ಯಾಂಕ್ಸ್ ಹೇಳಲೇಬೇಕು ಅನ್ನೋದಾದ್ರೆ ನಿನ್ನನ್ನ ನೀನು ಚೆನ್ನಾಗಿ ನೋಡ್ಕೊ. ಅದೇ ನೀನು ನನಗೆ ಹೇಳೋ ದೊಡ್ಡ ಥ್ಯಾಂಕ್ಸ್. ಮುನ್ಸ್ವಾಮಿ ಅವರೇ, ಮಗಳ ಹತ್ರ ಮಾತಾಡಿದ್ದಾಯ್ತಾ? ತಡ ಆಗತ್ತೆ, ನಡೀರಿ ಹೋಗೋಣ. ಸರಿ ಮೇಡಮ್. ಮಗಳೇ,